ನನ್ನೆಲ್ಲ ಕನ್ನಡಿಗರಿಗೆ ಬೆಳಗಿನ ಶುಭ ಮುಂಜಾನೆ. ಈ ಮನೆ ಕಟ್ಟೋದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಈಗ 2 ವೀಡಿಯೋಗಳನ್ನು ಹಾಕಿದ್ದೀನಿ. ಅಲ್ಲಿಗೆ ನಾನು ಹಾಕಿದ್ದಂಥದ್ದು ಇಲ್ಲಿ ಗಂಟ ಏನು ಕಾಂಕ್ರೀಟ್ ಹಾಕಿದ್ವಲ್ಲ ಅಲ್ಲಿ ಗಂಟ ನಿಮಗೆ ವೀಡಿಯೋಗಳನ್ನು ಹಾಕಿದ್ದೆ. ಅದ್ರ ನೆಕ್ಸ್ಟ್ ನಿಂಚು ಕಾಂಕ್ರೀಟ್ ಹಾಕ್ತೀವಿ, ಅದಾದ ನಂತರ ಏನೇನು ಮಾಡ್ತೀವಿ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಅದು ಹಾಗೆ ಈಗ ಲಾಸ್ಟ್ 1.5 ವೀಕಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ನಿಂಟ್ಲು ಕಾಂಕ್ರೀಟ್ ಅಂತ ಹಾಕಿದ್ದಾರೆ. ನಿಂಟ್ಲು ಕಾಂಕ್ರೀಟ್ ಅಂತಂದರೆ ನಮಗೆ ಗೋಡೆ 10 ಅಡಿ ಹೋದಾಗ ಹಾಕುವಂಥದ್ದು. ಸೊ ಅದೇನಕ್ಕೆ ಅಂತಂದರೆ ಗೋಡೆಗೂ ಒಂದು ಸಪೋರ್ಟು ಪ್ಲಸ್ ನಿಮಗೆ ಅದ್ರ ಮೇಲೆ ಕಾಂಕ್ರೀಟ್ ಏನು ಹಾಕ್ತಿರಲ್ಲ ಅದಕ್ಕೂ ಲೋಡ್ ಜಾಸ್ತಿ ನಿಮಗೆ ಗೋಡೆಗಳ ಮೇಲೆ ಬಿಡಕ್ಕೆ ಹೋಗಲ್ಲ. ಅದೇನು ಮಾಡುತ್ತೆ, ನಿಂಟ್ಲು ಕಾಂಕ್ರೀಟ್ ಸಪೋರ್ಟ್ ತಗೊಂಡು ಅದರಿಂದ ಬೀಮ್ ಮುಖಾಂತರ ವೆಯ್ಟ್ ಏನಿರುತ್ತೆ ಅದನ್ನು ಡೈರೆಕ್ಟು ಭೂಮಿಗೆ ಪಾಸ್ ಆನ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಿಂಟ್ಲು ಕಾಂಕ್ರೀಟ್ನ ಹಾಕ್ತಾರೆ. ಅದಾದಮೇಲೆ ನೀವು ಯಾರೇ ಆಗಿದ್ರೂ ಸಹ ಮನೆ ಕಟ್ಟಿಸುವವರಿದ್ದರೆ ದಯವಿಟ್ಟು ಕ್ಯೂರಿಂಗ್ ಬಗ್ಗೆ ಆದಷ್ಟು ಕಾನ್ಸಂಟ್ರೇಟ್ ಮಾಡಿ. ಯಾಕೆಂತಂದರೆ ಗೋಡೆಗಳು ಮತ್ತು ನೀವೇನು ಕಾಂಕ್ರೀಟ್ ಹಾಕ್ತಿರಲ್ಲ ಅವಕ್ಕೆಲ್ಲ ಮಿನಿಮಮ್ 15ರಿಂದ 20 ದಿನ ನೀವು ಕ್ಯೂರಿಂಗ್ ಮಾಡಲೇಬೇಕಾಗತ್ತೆ, ಡೈಲಿ 3 ಟೈಮ್ಸು. ಆ ಕ್ಯೂರಿಂಗ್ ಮಾಡಿದ್ರೆ ಮಾತ್ರ ನಿಮಗೆ ಕಾಂಪೋಸಿಷನ್ ಏನಿದೆ ಈ ಸಿಮೆಂಟು, ಮರಳು ಮತ್ತು ಜೆಲ್ಲಿದು ಅವೆಲ್ಲವೂ ಬಾಂಡಿಂಗ್ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ನಿಮಗೆ ಕಾಲಕ್ರಮೇಣ ಗೋಡೆಗಳು ಬಿರುಕು ಬಿಡುವಂಥದ್ದು ಮತ್ತು ಮರಳಾಗಿ ಉದುರುವಂಥದ್ದು, ಗೋಡೆಗಳು ಟೊಳ್ಳಾಗುವಂಥದ್ದು, ಇಂಥ ಪ್ರಾಬ್ಲಮ್ಗಳನ್ನ ನೀವು ಫೇಸ್ ಮಾಡ್ತಾ ಹೋಗ್ತೀರಾ. ಇನ್ನು ಅದೇ ರೀತಿ ನಿಂಟ್ಲು ಕಾಂಕ್ರೀಟ್ ಹಾಕುವಾಗಲೇ ನೀವು ಈ ಥರ ಸಜ್ಜೆಗಳನ್ನೆಲ್ಲ ಹಾಕೊಂಡ್ರೆ ತುಂಬಾ ಒಳಿತು. ಯಾಕೆಂತಂದರೆ ಆ ನಿಂಟ್ಲು ಸಪೋರ್ಟಲ್ಲೇ ನಿಮಗೆ ಇದು ಬಂದ್ಬಿಡುತ್ತೆ. ಬಟ್ ಇಲ್ಲಿ ಚೂರು ಎಡವಟ್ ಮಾಡ್ಕೊಂಡಿದ್ದಾರೆ. ಯಾಕೆಂತಂದರೆ ನಿಂಟ್ಲು ಕಾಂಕ್ರೀಟ್ ಆದಮೇಲೆ ಇವರು ಹಾಕೋತಾ ಇದ್ದಾರೆ. ಸೊ ಇದು ಫೇರ್ ಅಲ್ಲ. ನಿಮ್ಮ ಮೇಸ್ತ್ರಿಗಳಿಗೆ ಹೇಳ್ಬಿಡಿ ನಿಂಟ್ಲು ಕಾಂಕ್ರೀಟ್. ಇನ್ನು ಅದೇ ರೀತಿ ಈಗ ನಿಂಟ್ಲು ಕಾಂಕ್ರೀಟ್ ಆದಮೇಲೆ ನಮಗೆ 2ರಿಂದ 3 ಅಡಿ ಗೋಡೆಗಳನ್ನ ಎಬ್ಬರಿಸಬೇಕಾಗತ್ತೆ. ನಿಮ್ಮ ಅವಶ್ಯಕತೆಗೆ ತಕ್ಕ ಹಾಗೆ ಅಂದರೆ 3 ಅಡಿ ಗೋಡೆ ಎಬ್ಬರಿಸಿದ್ರೆ ಅಂದರೆ ಅಪ್ ಟು 12 to 13 ಫೀಟಿಗೆ ನೀವು ಕಾಂಕ್ರೀಟ್ನ ಹಾಕ್ತೀರಾ. ಸೊ ಸಿಟಿ ಕಡೆ ಎಲ್ಲರೂ ಆಲ್ಮೋಸ್ಟ್ ಆಲ್ 10 ಫೀಟಿಗೆ ಹಾಕ್ತಾ ಇದ್ದಾರೆ. ಸೊ ನಮ್ಮ ಹಳ್ಳಿ ಕಡೆ ರೂಢಿ ಇರೋಂಥದ್ದು 12 to 13 ಫೀಟ್ಗೆ ಕಾಂಕ್ರೀಟ್ ಹಾಕುವಂಥದ್ದು. ಸೊ ಇನ್ನು ಅದೇ ರೀತಿ ಸ್ಟೇರ್ ಕೇಸ್ ಎಲ್ಲವೂ ರೆಡಿಯಾಗಿದೆ. ಸುಮಾರು ಈ ಮನೆ ಖರ್ಚು ಹೆಚ್ಚು ಕಮ್ಮಿ ಎಷ್ಟಾಗಿದೆ ಅನ್ನೋದನ್ನು ನಿಮಗೆ ಕೊನೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ಕಾಂಕ್ರೀಟ್ ಹಾಕೋ ಲೆವೆಲ್ಲಿಗೆ ಇವರು ಗೋಡೆಗಳನ್ನೆಲ್ಲ ಎಬ್ಬರಿಸಿ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೇನಿನ್ನು 2-3 ದಿನಗಳಲ್ಲಿ ಕಾಂಕ್ರೀಟ್ ಹಾಕುವಂಥ ಸಾಧ್ಯತೆಗಳು ಇದೆ. ಇದು ಆ್ಯಕ್ಚುಲಿ ನಮ್ಮ ಮನೆ ಅಲ್ಲ, ನಮ್ಮ ಪಕ್ಕದಲ್ಲಿ ಕಟ್ಟಿಸಿರುವಂಥ ಮನೆ. ಬಟ್ ನೋಡೋಕ್ಕೆ ಕೆಲಸ ತುಂಬಾ ಚೆನ್ನಾಗಿ ಆಗ್ತಿತ್ತು ಕೆಲವೊಂದು ಕೆಲಸಗಳೆಲ್ಲ. ಹಾಗಾಗಿ ವಿಡಿಯೋ ಮಾಡಿ ಹಾಕೋಣ, ನಿಮಗೂ ಒಂದು ನಾಲೆಡ್ಜ್ ಬರುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಮನೆ ಕಟ್ಟಿಸ್ತಿದ್ದೀರೋ ಅವರೆಲ್ಲ ದಯವಿಟ್ಟು ಇದನ್ನು ಫಾಲೋ ಮಾಡ್ಕೊಳ್ಳಿ. ನೋಡಿ, ಈಗ ಯಾವುದೋ ಒಂದು ರೂಮಲ್ಲಿ ಮಾತ್ರ ಸಜ್ಜನ ಅವರು ಬಿಫೋರೇ ನಿಂಟ್ಲು ಕಾಂಕ್ರೀಟ್ ಹತ್ರ ಹಾಕ್ಕೊಂಡಿಲ್ಲ, ಮಿಸ್ ಆಗಿ ಈಗ ಹಾಕ್ತಾಯಿದ್ದಾರೆ. ಮಿಕ್ಕವೆಲ್ಲವೂ ಆಲ್ರೆಡಿ ಪ್ಲಾನ್ ಮಾಡಿದ್ದಾರೆ. ನೋಡಿ, ಅಲ್ಲಿ ಹಾಕಿಲ್ಲ, ಇಲ್ಲಿ ಹಾಕ್ಕೊಂಡಿದ್ದಾರೆ. ಸೊ ಇವೆಲ್ಲವನ್ನು ಪ್ಲಾನ್ ಮಾಡಬೇಕಾಗತ್ತೆ. ಈಗ ನಿಮಗೆ ಮನೆ ಪ್ಲಾನ್ ಒಂದು ಅರ್ಥ ಆಗ್ಬೋದು. ಅದು ಬೆಡ್ರೂಮು. ಸೊ ಇದು ಸಹ ಬೆಡ್ರೂಮು, ಇದು ಮೇಯ್ನ್ ಹಾಲು, ಇದು ಎಂಟ್ರೆನ್ಸು. ಸೊ ಅದು ಒಂದು ಬೆಡ್ರೂಮು ಅಲ್ಲ, ಕಿಚನ್, ಅದು ಒಂದು ಬೆಡ್ರೂಮ್. ಅಲ್ಲಿಗೆ 3 BHK ಇದು 3 ಬೆಡ್ರೂಮು. ಅದು ಎಲ್ಲದಕ್ಕೂ ಒಂದೇ ವಾಶ್ರೂಮು, ಅಟ್ಯಾಚ್ ವಾಶ್ರೂಮು. ಇದು ದೇವ್ರ ಮನೆ. ಸೊ ಹೀಗೆ ಕಟ್ತಾ ಇದ್ದಾರೆ. ಅತಿ ದೊಡ್ಡ ಮನೆ, ಹೆಚ್ಚು ಕಡಿಮೆ ಒಂದು 40ರಿಂದ 50 ಲಕ್ಷ ಬಜೆಟ್ ಆಗುವಂಥದ್ದು ಮನೆ ಇದು. ರೈತರು ನಾವು ಯಾರಿಗೇನು ಕಮ್ಮಿ ಇಲ್ಲ ಅನ್ನೋ ರೇಂಜಲ್ಲಿ ಕಟ್ತಾ ಇದ್ದಾರೆ. ಇನ್ನು ಇದು ವಾಶ್ರೂಮ್ಗೆ 10 ಅಡಿ ಕಾಂಕ್ರೀಟ್ ಹಾಕ್ಕೊಂಡಿದ್ದಾರೆ. ಯಾಕೆಂತಂದರೆ ಮೇಲೆ ಏನಾದ್ರು ಸ್ಟೋರೇಜ್ ಗಿರೇಜ್ ಮಾಡ್ಕೋಬೋದು ಅಂಥೇಳಿ. ಇದು ಕೊಟ್ಟಿಗೆಗೆ ಅಂಥೇಳಿ ಪ್ಯಾಸೇಜ್ನ ಬಿಟ್ಕೊಂಡಿರುವಂಥದ್ದು. ಸೊ ನಿಮಗೆ ಈಗ ಒಂದು ಐಡಿಯಾ ಬಂದಿರಬಹುದು ಯಾವ ರೀತಿ ಇದೆ ಮನೆ ಅಂಥೇಳಿ. ಸೊ ಇದೇ ಥರ ಹೆಚ್ಚಿನ ರೈತಾಪಿ ವರ್ಗದ ವಿಡಿಯೋಗಳು ಮತ್ತು ನಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಆಗುವಂಥ ಕೆಲವೊಂದು ಮಾರ್ಪಾಡುಗಳನ್ನು ನಮ್ಮ ಚಾನಲಲ್ಲಿ ಅವಾಗವಾಗ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಟಚ್ ಮಾಡಿ. ಆಗ ನಾವು ಹಾಕುವಂಥ ವಿಡಿಯೋಗಳು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಹೋಗುತ್ತೆ. ಹೀಗೆ ಜೊತೆಗಿರಿ. ಥ್ಯಾಂಕ್ ಯು.